ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತಿ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನೇಭ್ಯೋ ಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 24/6/2026 ಬುಧವಾರ, ದಶಮಿ ತಿಥಿ, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಪರಿಗಯೋಗ ಹಾಗೂ ಶಿವಯೋಗಗಳು ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ 12 ರಾಶಿಯವರ ದಿನ ಭವಿಷ್ಯ ಹೇಗಿರ್ತದೆ ಎನ್ನುವಂಥದ್ದನ್ನು ನೋಡ್ತಾ ಸಾಗೋಣ. ಮೇಷರಾಶಿಯವರಿಗೆ ದಶಮಿ ತಿಥಿಯ ಕಾರ್ಯಸಿದ್ಧಿ, ಮಂಗಳನ ಧೈರ್ಯ, ಸ್ವಾತಿ ನಕ್ಷತ್ರದ ವಿಸ್ತರಣೆ ಮತ್ತು ಶಿವಯೋಗದ ಅನುಗ್ರಹದಿಂದ ಇಂದು ಮೇಷರಾಶಿಯವರಿಗೆ ಯಶಸ್ಸು, ಗೌರವ ಮತ್ತು ಹೊಸ ಅವಕಾಶಗಳು ದೊರೆಯುವ ದಿನ ಆಗಿರುತ್ತೆ. ಆದರೆ ಪರಿಯೋಗದ ಸಣ್ಣ ಅಡೆತಡೆಗಳನ್ನು ತಾಳ್ಮೆ ಮತ್ತು ವಿವೇಕದಿಂದ ಎದುರಿಸಿದರೆ ಮಹತ್ವದ ಸಾಧನೆಗಳು ನಿಮ್ಮದಾಗಲಿವೆ. ವೃಷಭ ರಾಶಿಯವರೇ, ದಶಮತಿಥಿಯ ಕಾರ್ಯಸಿದ್ಧಿ, ಸ್ವಾತಿ ನಕ್ಷತ್ರದ ಬೆಳವಣಿಗೆ ಮತ್ತು ಶಿವಯೋಗದ ದೈವಿಕ ಅನುಗ್ರಹದಿಂದ ನೀವು ಪ್ರಗತಿ, ಆರ್ಥಿಕ ಲಾಭ ಮತ್ತು ಕುಟುಂಬದ ಸಂತೋಷ ದೊರೆಯುವ ದಿನವನ್ನು ಕಾಣ್ತಾ ಇದ್ದೀರಿ. ಆದರೆ ಪರಿಗಯೋಗದ ಸಣ್ಣ ಅಡೆತಡೆಗಳನ್ನು ತಾಳ್ಮೆಯಿಂದ ಎದುರಿಸಿದರೆ ಯಶಸ್ಸು ಮತ್ತು ಗೌರವ ಹೆಚ್ಚಾಗಲಿದೆ. ಮಿಥುನ ರಾಶಿಯವರೇ, ಈ ದಿನ ಬುಧನ ಬುದ್ಧಿಶಕ್ತಿ, ದಶಮಿ ತಿಥಿಯ ಕಾರ್ಯಸಿದ್ಧಿ, ಸ್ವಾತಿ ನಕ್ಷತ್ರದ ವಿಸ್ತರಣೆ ಮತ್ತು ಶಿವಯೋಗದ ಅನುಗ್ರಹದಿಂದ ಇಂದು ನಿಮಗೆ ಪ್ರಗತಿ, ಹೊಸ ಅವಕಾಶಗಳು ಮತ್ತು ಜನಪ್ರಿಯತೆ ದೊರೆಯುವ ದಿನ ಆಗಿರಲಿದೆ. ಆದರೆ ಪರಿಗಯೋಗದ ಸಣ್ಣ ಅಡೆತಡೆಗಳನ್ನು ವಿವೇಕ ಮತ್ತು ತಾಳ್ಮೆಯಿಂದ ಎದುರಿಸಿದರೆ ಯಶಸ್ಸು ಖಚಿತವಾಗ್ತದೆ. ಕಟಕ ರಾಶಿಯವರೇ, ದಶಮಿ ತಿಥಿಯ ಕಾರ್ಯಸಿದ್ಧಿ, ಸ್ವಾತಿ ನಕ್ಷತ್ರದ ಬೆಳವಣಿಗೆ ಮತ್ತು ಶಿವಯೋಗದ ಅನುಗ್ರಹದಿಂದ ಇಂದು ನಿಮಗೆ ಪ್ರಗತಿ, ಕುಟುಂಬದ ಸಂತೋಷ ಮತ್ತು ಆರ್ಥಿಕ ಅನುಕೂಲ ದೊರೆಯುವ ದಿನ ಆಗಿರಲಿದೆ. ಆದರೆ ಪರಿಗಯೋಗದ ಸಣ್ಣ ಅಡೆತಡೆಗಳನ್ನು ತಾಳ್ಮೆಯಿಂದ ವಿವೇಕದಿಂದ ಎದುರಿಸಿದರೆ ಯಶಸ್ಸನ್ನು ಕಾಣ್ತೀರಿ. ಸಿಂಹರಾಶಿಯವರೇ, ಈ ದಿನ ದಶಮಿ ತಿಥಿಯ ಕಾರ್ಯಸಿದ್ಧಿ, ಸೂರ್ಯನ ಆತ್ಮವಿಶ್ವಾಸ, ಸ್ವಾತಿ ನಕ್ಷತ್ರದ ಬೆಳವಣಿಗೆ ಮತ್ತು ಶಿವಯೋಗದ ಅನುಗ್ರಹದಿಂದ ನಿಮಗೆ ಗೌರವ, ಯಶಸ್ಸು ಮತ್ತು ಪ್ರಗತಿಯ ದಿನವನ್ನು ಸೂಚಿಸ್ತಾ ಇದೆ. ಆದರೆ ಪರಿಗಯೋಗ ಸಣ್ಣ ಅಡೆತಡೆಗಳನ್ನು ಉಂಟು ಮಾಡುತ್ತೆ. ಅದನ್ನು ತಾಳ್ಮೆ ಮತ್ತು ವಿವೇಕದಿಂದ ಎದುರಿಸಿದರೆ ಮಹತ್ವದ ಸಾಧನೆಗಳು ನಿಮ್ಮದಾಗಲಿವೆ. ಕನ್ಯಾ ರಾಶಿಯವರೇ, ಈ ದಿನ ದಶಮಿ ತಿಥಿಯ ಕಾರ್ಯಸಿದ್ಧಿ, ಬುಧನ ಬುದ್ಧಿಶಕ್ತಿ, ಸ್ವಾತಿ ನಕ್ಷತ್ರದ ಬೆಳವಣಿಗೆ ಮತ್ತು ಶಿವಯೋಗದ ಅನುಗ್ರಹದಿಂದ ನಿಮಗೆ ಪ್ರಗತಿ, ಗೌರವ ಮತ್ತು ಜ್ಞಾನವರ್ಧನೆಯ ದಿನ ಇದಾಗಿರಲಿದೆ. ಆದರೆ ಪರಿಗಯೋಗದ ಸಣ್ಣ ಅಡೆತಡೆಗಳನ್ನು ವಿವೇಕ ಮತ್ತು ತಾಳ್ಮೆಯಿಂದ ಎದುರಿಸಿದರೆ ಉತ್ತಮ ಯಶಸ್ಸು ಹಾಗೂ ಆರ್ಥಿಕ ಲಾಭ ದೊರೆಯಲಿದೆ. ತುಲಾರಾಶಿಯವರೇ, ದಶಮಿ ತಿಥಿಯ ಕಾರ್ಯಸಿದ್ಧಿ, ಸ್ವಾತಿ ನಕ್ಷತ್ರದ ಬೆಳವಣಿಗೆ ಮತ್ತು ಶಿವಯೋಗದ ಅನುಗ್ರಹದಿಂದ ಇಂದು ನಿಮಗೆ ಪ್ರಗತಿ, ಗೌರವ ಮತ್ತು ಆರ್ಥಿಕ ಅನುಕೂಲಗಳನ್ನು ಪಡ್ಕೊಳ್ಳುವಂಥ ದಿನ. ಆದರೆ ಪರಿಗಯೋಗದ ಸಣ್ಣ ಅಡೆತಡೆಗಳನ್ನು ಸಮತೋಲನ ಮತ್ತು ವಿವೇಕದಿಂದ ಎದುರಿಸಿದರೆ ಯಶಸ್ಸು ಮತ್ತು ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಗಲಿದೆ. ವೃಶ್ಚಿಕ ರಾಶಿಯವರೇ, ಈ ದಿನ ದಶಮಿ ತಿಥಿಯ ಕಾರ್ಯಸಿದ್ಧಿ, ಮಂಗಳನ ಧೈರ್ಯ, ಸ್ವಾತಿ ನಕ್ಷತ್ರದ ವಿಸ್ತರಣೆ ಮತ್ತು ಶಿವಯೋಗದ ಅನುಗ್ರಹದಿಂದ ಯಶಸ್ಸು, ಪ್ರಗತಿ ಮತ್ತು ಗೌರವ ದೊರೆಯುವಂಥ ದಿನ ಇದಾಗಿರಲಿದೆ. ಆದರೆ ಪರಿಯೋಗದ ಸಣ್ಣ ಅಡೆತಡೆಗಳನ್ನು ತಾಳ್ಮೆ ಮತ್ತು ವಿವೇಕದಿಂದ ಎದುರಿಸಿದರೆ ಮಹತ್ವದ ಸಾಧನೆಗಳು ನಿಮ್ಮದಾಗಲಿವೆ. ಧನುಸ್ಸು ರಾಶಿಯವರೇ, ದಶಮಿ ತಿಥಿಯ ಕಾರ್ಯಸಿದ್ಧಿ, ಸ್ವಾತಿ ನಕ್ಷತ್ರದ ಬೆಳವಣಿಗೆ ಮತ್ತು ಶಿವಯೋಗದ ದೈವಿಕ ಅನುಗ್ರಹದಿಂದ ಇಂದು ನಿಮಗೆ ಯಶಸ್ಸು, ಗೌರವ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ದಿನ ಆಗಿರಲಿದೆ. ಆದರೆ ಪರಿಗಯೋಗದಿಂದ ಸಣ್ಣ ಅಡೆತಡೆಗಳು ಕಂಡುಬಂದರೂ ತಾಳ್ಮೆ ಮತ್ತು ವಿವೇಕದಿಂದ ಅವುಗಳನ್ನು ಜಯಿಸಿ ಉತ್ತಮ ಫಲಗಳನ್ನು ಪಡೆಯುವೆ. ಮಕರ ರಾಶಿಯವರೇ, ಈ ದಿನ ದಶಮಿ ತಿಥಿಯ ಕಾರ್ಯಸಿದ್ಧಿ, ಶನಿಯ ಸ್ಥಿರತೆ, ಸ್ವಾತಿ ನಕ್ಷತ್ರದ ಬೆಳವಣಿಗೆ ಮತ್ತು ಶಿವಯೋಗದ ಅನುಗ್ರಹದಿಂದ
ನಿಮಗೆ ಪ್ರಗತಿ ಮತ್ತು ಗೌರವ ಮತ್ತು ಆರ್ಥಿಕ ಅನುಕೂಲಗಳ ದಿನ ಇದಾಗಿರಲಿದೆ. ಜೊತೆಗೆ ಪರಿಗಯೋಗದ ಸಣ್ಣ ಅಡೆತಡೆಗಳನ್ನು ತಾಳ್ಮೆ ಮತ್ತು ಪರಿಶ್ರಮದಿಂದ ಎದುರಿಸಿದರೆ ಖಂಡಿತ ಯಶಸ್ಸನ್ನು ಕಾಣ್ತೀರಿ. ಕುಂಭರಾಶಿಯವರೇ, ದಶಮಿ ತಿಥಿಯ ಕಾರ್ಯಸಿದ್ಧಿ, ಸ್ವಾತಿ ನಕ್ಷತ್ರದ ವಿಸ್ತರಣೆ, ಚಿತ್ತಾ ನಕ್ಷತ್ರದ ಸೃಜನಶೀಲತೆ ಮತ್ತು ಶಿವಯೋಗದ ಅನುಗ್ರಹದಿಂದ ಇಂದು ನಿಮಗೆ ಪ್ರಗತಿ, ಹೊಸ ಅವಕಾಶಗಳು ಮತ್ತು ಗೌರವ ದೊರೆಯುವಂತಹ ದಿನ ಆಗಿರಲಿದೆ. ಪರಿಗಯೋಗದ ಸಣ್ಣ ಅಡೆತಡೆಗಳನ್ನು ತಾಳ್ಮೆ ಮತ್ತು ವಿವೇಕದಿಂದ ಎದುರಿಸಿದರೆ ಯಶಸ್ಸು ಮತ್ತು ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಗಲಿದೆ. ಮೀನರಾಶಿಯವರೇ, ದಶಮಿ ತಿಥಿಯ ಕಾರ್ಯಸಿದ್ಧಿ, ಗುರುಗ್ರಹದ ಜ್ಞಾನ ಪ್ರಭಾವ, ಸ್ವಾತಿ ನಕ್ಷತ್ರದ ಬೆಳವಣಿಗೆ ಮತ್ತು ಶಿವಯೋಗದ ಅನುಗ್ರಹದಿಂದ ಇಂದು ನಿಮಗೆ ಪ್ರಗತಿ, ಗೌರವ ಮತ್ತು ಆಧ್ಯಾತ್ಮಿಕ ಉನ್ನತಿ ಮತ್ತು ಆರ್ಥಿಕ ಅನುಕೂಲ ದೊರೆಯುವ ದಿನ ಇದಾಗಿರಲಿದೆ. ಆದರೆ ಪರಿಗಯೋಗದ ಸಣ್ಣ ಅಡೆತಡೆಗಳನ್ನು ತಾಳ್ಮೆ ಮತ್ತು ವಿವೇಕದಿಂದ ಎದುರಿಸಿದರೆ ಉತ್ತಮ ಯಶಸ್ಸು ನಿಮ್ಮದಾಗಿರಲಿದೆ. ಹೀಗೆ 12 ರಾಶಿಯವರ ದಿನ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿವಿ. ನಾಳೆ ಮುಂಜಾನೆ ಎಲ್ಲ ರಾಶಿಯವರ ದಿನ ಭವಿಷ್ಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.